4 ಮೀಡಿಯಮ್ ಸೈಜ್ ಇದ್ದು ಆಲೂಗಡ್ಡೆಯನ್ನು ಬಾಯ್ಲ್ ಮಾಡ್ತಿದ್ದೇನೆ. ಸೊ ಕುಕ್ಕರಲ್ಲಿ ಬಾಯ್ಲ್ ಮಾಡ್ತೇನೆ, ಬೇಗ ಆಗ್ತದಂತ ಹೇಳಿ. 4 ರಿಂದ 5 ಇದು ಪೀಸ್ ಬ್ರೆಡ್ ಉಂಟಲ್ಲ, ಇದನ್ನು ತಗೊಳ್ತಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಬೇಕು. ಇದು ಬ್ರೆಡ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಪುಡಿ ಮಾಡಿದ್ದು. ಮತ್ತು 1 ಟೊಮೆಟೊ ಮತ್ತು ಅರ್ಧ ಕ್ಯಾಪ್ಸಿಕಮ್ ಮತ್ತು 1 ಸಣ್ಣದು ಕ್ಯಾರೆಟನ್ನು ತುರಿದು ಇದಕ್ಕೆ ಮಿಕ್ಸ್ ಮಾಡಬೇಕು. 1 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸಣ್ಣ ಸಣ್ಣ ಮಾಡಿ ಪೀಸ್ ಮಾಡಿದ್ದೇನೆ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮಗೆ ಇದರಲ್ಲಿ ಯಾವುದಾದ್ರೂ ಇಂಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದರೆ ಕ್ವಾಂಟಿಟಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕ್ಬೋದು. ಇದೆಲ್ಲವನ್ನು ಈಗ ಮಿಕ್ಸ್ ಮಾಡಬೇಕು. ಇದರಲ್ಲಿ 2 ಸ್ಪೂನಷ್ಟು ಅಜ್ವಾನ ಅಥವಾ ಓಂಕಾಳು ಅಥವಾ ಓಮ ಅಂತ ಹೇಳ್ತಾರೆ, ಸ್ವಲ್ಪ ಜೀರಿಗೆ, 1 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಅರಶಿನ ಮತ್ತು 1 ಸ್ಪೂನು ಇಲ್ಲಿ ನಾನು ಚಾಟ್ ಮಸಾಲ ತಗೊಂಡಿದ್ದೇನೆ. ನಿಮಗೆ ಬೇರೆ ಯಾವುದಾದ್ರೂ ಮಸಾಲ ತಗೊಳ್ಬೋದು, ಆಪ್ಷನಲ್ ಇದು. ಮತ್ತು 2 ಸ್ಪೂನು ಮೆಣಸಿನ ಪುಡಿ ಇದಕ್ಕೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಶ್ರಣ ಮಾಡಬೇಕು. ಈಗ ಆಲ್ರೆಡಿ ಮಿಶ್ರಣ ಮಾಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ದು ಕೂಡ ಇದಕ್ಕೆ ಹಾಕೋದು. ಈಗ ಒಟ್ಟಿಗೆ ಚಂದ ಮಾಡಿ ಎಲ್ಲ ಮಿಶ್ರಣವನ್ನು ಕರೆಕ್ಟ್ ಮಾಡಬೇಕು, ಎಲ್ಲ ಒಟ್ಟು ಮಿಕ್ಸ್ ಮಾಡಬೇಕು. ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಶೇಪ್ ಕೊಡಬೇಕು. ನಾನು ಉದ್ದನೆಯ ಶೇಪ್ ಕೊಡ್ತಾ ಇದ್ದೇನೆ. ನೀವು ರೌಂಡಾಗಿ ಸಹ ಮಾಡ್ಬೋದು ಇದನ್ನು, ಅಥವಾ ಚಪ್ಪಟೆಯಾಗಿ ಕೂಡ ಮಾಡ್ಬೋದು. ನಾನೆಲ್ಲ ಉದ್ದ ಶೇಪ್ ಮಾಡ್ತಾ ಇದ್ದೇನೆ. ಈ ಥರ ಶೇಪ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದನ್ನು. ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಪೇಸ್ಟ್ ಮಾಡಬೇಕು. ಒಂದು ಮೀಡಿಯಮ್ ಪೇಸ್ಟ್ ಮಾಡಿದರೆ ಆಯಿತು, ತುಂಬ ಗಟ್ಟಿ ಸಹ ಮಾಡಬಾರ್ದು. ಇದಿಷ್ಟು ಮಿಕ್ಸ್ ಮಾಡಿ ಒಂದು ಮೀಡಿಯಮ್ ಪೇಸ್ಟ್ ಥರ ಮಾಡಬೇಕು. ಅಂದರೆ ಇದು ಆಲ್ರೆಡಿ ರೋಲ್ ಮಾಡಿ ಇಟ್ಟದ್ದನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇವತ್ತಿನ ಸಂಜೆಯ ಚಾಕ್ಕೆ ಸ್ನ್ಯಾಕ್ಸ್ ಆಲೂಗಡ್ಡೆದ್ದು ಬಜ್ಜಿ ರೆಡಿಯಾಗಿದೆ. ಇದು ಈ ಥರ ಶೇಪ್ ಮಾಡಿದ್ದೇವೆ. ಇದು ರೌಂಡ್ ಶೇಪ್ ಆಗಿ ಮಾಡಿದ್ದು. ಇದನ್ನು ಕಡಲೆ ಹಿಟ್ಟು ಅಂತಲ್ಲ, ಜೋಳದ ಹಿಟ್ಟಲ್ಲಿ ಕೂಡ ಡಿಪ್ ಮಾಡ್ಬೋದು. ಡಿಪ್ ಮಾಡಿ ಅದಕ್ಕೆ ರವೆ ಸ್ವಲ್ಪ ಟಚಪ್ ಕೊಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಬೋದು. ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ, ತುಂಬ ಒಳ್ಳೆಯದಾಗಿದೆ. ಟೇಸ್ಟ್ ಕೂಡ ಒಳ್ಳೆಯದಿದೆ. ಇದನ್ನು ಟೊಮೆಟೊ ಕೆಚಪ್ ಜೊತೆ ತಿನ್ನಲಿಕ್ಕೆ